ಫೈನಲಿ ಇಂಡಿಯನ್ ರೈಲ್ವೆ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ IRFC ಸ್ಟಾಕ್ Q3 ರಿಸಲ್ಟ್ ಔಟ್ ಆಗಿದೆ. ಈ ರಿಸಲ್ಟ್ ಇಂದ ಸ್ಟಾಕ್ ಗೆ ಯಾವ ರೀತಿ ಎಫೆಕ್ಟ್ ಆಗಲಿದೆ ಅನ್ನೋದನ್ನ ಈ ಕಂಪ್ಲೀಟ್ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ, ನನ್ನ ಹೆಸರು ಹರೀಶ್, ಬೆಂಗಳೂರು ಟ್ರೇಡರ್ಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಲೈಕ್ ಕೊಟ್ಟು ಪ್ರೋತ್ಸಾಹ ನೀಡಿ. ಇಂಡಿಯನ್ ರೈಲ್ವೆ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಅನ್ನೋದು ಇಂಡಿಯನ್ ರೈಲ್ವೆ ಸೆಕ್ಟರ್ ನ ಒಂದು ಸ್ಟಾಕ್ ಆಗಿದ್ದು ತುಂಬಾ ಇನ್ವೆಸ್ಟರ್ಸ್ ಕಣ್ಣು ಈ ಸ್ಟಾಕ್ ಮೇಲೆ ಇತ್ತು ಅಂತ ಹೇಳ್ಬೋದು. ಹೌದು, ರೀಸೆಂಟ್ ಆಗಿ IRFC ಯ ಒಂದು ರಿಸಲ್ಟ್ ಅನ್ನೋದು ಔಟ್ ಆಗಿದೆ. ಜನವರಿ 20ನೇ ತಾರೀಕು ಈ ಪರ್ಟಿಕ್ಯುಲರ್ ಸ್ಟಾಕ್ ನ ರಿಸಲ್ಟ್ ಅನ್ನೋದು ಔಟ್ ಆಗಿದೆ. ರಿಸಲ್ಟ್ ಯಾವ ರೀತಿ ಇದೆ ಅಂತ ನಾವು ನೋಡೋದಾದ್ರೆ, ಸೊ ಇವಾಗ ನಾವು ರೆವೆನ್ಯೂ ಅನ್ನ ನೋಡೋಣ. ಕ್ವಾರ್ಟರ್ಲಿ ರಿಸಲ್ಟ್ ಅಲ್ಲಿ ಸೆಪ್ಟೆಂಬರ್ 2024ಕ್ಕೆ 6,900 ಕೋಟಿ ರೆವೆನ್ಯೂ ಅನ್ನ ಮಾಡಿತ್ತು. ಅದೇ ರೀತಿ ರೀಸೆಂಟ್ ಆಗಿ ಬಂದಂತಹ ಡಿಸೆಂಬರ್ ಕ್ವಾರ್ಟರ್ದು 6,763 ಕೋಟಿ ರೆವೆನ್ಯೂ ಅನ್ನ ಮಾಡಿದ್ದಾರೆ. ಅಂದ್ರೆ ರೆವೆನ್ಯೂ ಅಲ್ಲಿ ಯಾವುದೇ ರೀತಿಯ ಇಂಪ್ರೂವ್ಮೆಂಟ್ ಇಲ್ಲ ಅಂತ ಹೇಳ್ಬೋದು. ರೆವೆನ್ಯೂ ಅನ್ನೋದು ಇನ್ಕ್ರೀಸ್ ಆಗಿಲ್ಲ, ಅದ್ರ ಬದಲಿಗೆ ಸ್ವಲ್ಪ ಮಟ್ಟಿಗೆ ಡಿಕ್ರೀಸ್ ಆಗಿದೆ ಅಂತ ಹೇಳ್ಬೋದು. ಸೊ ಒಂದನ್ನ ನಾವು ಅಬ್ಸರ್ವ್ ಮಾಡೋದಾದ್ರೆ, ಡಿಸೆಂಬರ್ 2023ರಿಂದ ಡಿಸೆಂಬರ್ 2024ಕ್ಕೆ ಆಲ್ಮೋಸ್ಟ್ 5 ಕ್ವಾರ್ಟರ್ ಅಲ್ಲೂ ಕೂಡ ರೆವೆನ್ಯೂ ಅನ್ನೋದು ಫ್ಲಾಟ್ ಆಗಿದೆ. ರೆವೆನ್ಯೂ ಅನ್ನ ಇವರು ಜಾಸ್ತಿ ಮಾಡಬೇಕಾಗತ್ತೆ. ಬರುವಂತಹ ಕ್ವಾರ್ಟರ್ಸ್ ಅಲ್ಲಿ ರೆವೆನ್ಯೂ ಇನ್ಕ್ರೀಸ್ ಆದ್ರೆ ಮಾತ್ರ ಪ್ರಾಫಿಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಸದ್ಯಕ್ಕಂತೂ ರೆವೆನ್ಯೂ ಅನ್ನೋದು ಇನ್ಕ್ರೀಸ್ ಆಗಿಲ್ಲ, ಡಿಕ್ರೀಸ್ ಆಗಿದೆ. ಓವರ್ ಆಲ್ ಆಗಿ ನಾವು ನೋಡೋದಾದ್ರೆ ರೆವೆನ್ಯೂ ಅನ್ನೋದು ಫ್ಲಾಟ್ ಆಗಿದೆ. ಮುಂದಕ್ಕೆ ಇವರು ರೆವೆನ್ಯೂ ಅನ್ನ ಇನ್ಕ್ರೀಸ್ ಮಾಡ್ಕೊಬೇಕಾಗತ್ತೆ. ಗ್ರೋತ್ ಎಕ್ಸ್ಪೆಕ್ಟೇಷನ್ ಅನ್ನೋದು ಜಾಸ್ತಿ ಇದೆ ಈ ಸ್ಟಾಕ್ ಮೇಲೆ. ಸೊ ರೆವೆನ್ಯೂ ಮೇಲೆ ಇವರು ಫೋಕಸ್ ಮಾಡಬೇಕಾಗತ್ತೆ. ಅದೇ ರೀತಿ ಸೇಲ್ಸ್ ಅನ್ನ ನಾವು ನೋಡೋದಾದ್ರೆ, ಡಿಸೆಂಬರ್ 2024ರಲ್ಲಿ 6,763 ಕೋಟಿ ಸೇಲ್ಸ್ ಆಗಿದೆ. ಇನ್ನು ಪ್ರೀವಿಯಸ್ ಕ್ವಾರ್ಟರ್ ಅಲ್ಲಿ 6,899 ಇತ್ತು. ಸೊ ಇವಾಗ ಸೇಲ್ಸ್ ಅಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಡಿಕ್ರೀಸ್ ಆಗಿದೆ ಅಂತ ಹೇಳ್ಬೋದು. ಸೊ ಓವರ್ ಆಲ್ ಆಗಿ ನೋಡೋದಾದ್ರೆ ಲಾಸ್ಟ್ 5 ಕ್ವಾರ್ಟರ್ ಇಂದ ಕೂಡ ಸೇಲ್ಸ್ ಅನ್ನೋದು ಕೂಡ ಫ್ಲಾಟ್ ಅಲ್ಲಿ ಇದೆ. ಅದೇ ರೀತಿ ನಾವು ನೆಟ್ ಪ್ರಾಫಿಟ್ಸ್ ಅನ್ನ ನಾವು ನೋಡೋದಾದ್ರೆ, ಕ್ವಾರ್ಟರ್ಲಿ ನೆಟ್ ಪ್ರಾಫಿಟ್ಸ್ ಅನ್ನ ನಾವು ನೋಡೋದಾದ್ರೆ, ಸೆಪ್ಟೆಂಬರ್ 2024ಕ್ಕೆ 1,612 ಕೋಟಿ, ಡಿಸೆಂಬರ್ ಕ್ವಾರ್ಟರ್ಗೆ 1,630 ಕೋಟಿ ಆಗಿದೆ. ಆಲ್ಮೋಸ್ಟ್ ಒಂದು 2% ಅಷ್ಟು ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬೋದು ನೆಟ್ ಪ್ರಾಫಿಟ್ ಅನ್ನೋದು. ಸೊ ಇದು ಕೂಡ ಅಷ್ಟೇ ಫ್ಲಾಟ್ ಆಗಿದೆ. ಸೊ 2% ಪ್ರಾಫಿಟ್ ಇನ್ಕ್ರೀಸ್ ಆಗಿರೋದು ಅಂತಹ ದೊಡ್ಡ ಸಾಧನೆ ಆಗಿರೋದಿಲ್ಲ ಈ ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ. ಯಾಕೆಂದ್ರೆ ಎಕ್ಸ್ಪೆಕ್ಟೇಷನ್ ಅನ್ನೋದು ಮಾರ್ಕೆಟ್ ಗೆ ಈ ಸ್ಟಾಕ್ ಮೇಲೆ ತುಂಬಾ ಇತ್ತು. ಆ ಎಕ್ಸ್ಪೆಕ್ಟೇಷನ್ ನ IRFC ಸ್ಟಾಕ್ ರೀಚ್ ಆಗಿಲ್ಲ ಅಂತ ಹೇಳ್ಬೋದು. ಡಿಸೆಂಬರ್ 2023ರಲ್ಲೂ 1,600 ಕೋಟಿ, ಅದೇ ರೀತಿ ಡಿಸೆಂಬರ್ 2024ಕ್ಕೂ ಆಲ್ಮೋಸ್ಟ್ 1,600 ಕೋಟಿನೇ ಇದೆ. ಸೊ ಫ್ಲಾಟ್ ನೆಟ್ ಪ್ರಾಫಿಟ್ ಅನ್ನ ಇವರು ತೋರಿಸಿರೋದು, ಇದೊಂದು ಕೂಡ ಒಂದು ನೆಗೆಟಿವ್ ಆಗಿರುತ್ತೆ ಸ್ಟಾಕ್ ಗೆ. ಇನ್ನು ಶೇರ್ ಹೋಲ್ಡಿಂಗ್ ಅಲ್ಲಿ ಏನಾದ್ರೂ ಚೇಂಜ್ ಇದೆಯಾ ಅಂತ ನೋಡೋದಾದ್ರೆ, ಪ್ರಮೋಟರ್ಸ್ ಹೋಲ್ಡಿಂಗ್ಸ್ ಯಾವುದೇ ರೀತಿಯ ಚೇಂಜ್ ಅನ್ನ ಮಾಡ್ಕೊಂಡಿಲ್ಲ. ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ 1.01% ಹೋಲ್ಡಿಂಗ್ಸ್ ಅನ್ನ ಉಳಿಸ್ಕೊಂಡಿದ್ದಾರೆ. ಪ್ರೀವಿಯಸ್ ಕ್ವಾರ್ಟರ್ ಅಲ್ಲೂ ನಿಯರೆಸ್ಟ್ ಅದೇ ಹೋಲ್ಡಿಂಗ್ಸ್ ಅನ್ನ ಉಳಿಸ್ಕೊಂಡಿದ್ರು. ಅದೇ ರೀತಿ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಸೆಪ್ಟೆಂಬರ್ 1.08, ಇನ್ನು ಡಿಸೆಂಬರ್ ಕ್ವಾರ್ಟರ್ಗೆ 1.24 ಆಗಿದೆ. ಸ್ವಲ್ಪ ಮಟ್ಟಿಗೆ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಹೇಳ್ಬೋದು. ಇನ್ನು ಅದೇ ರೀತಿ ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಅಲ್ಲಿ ಯಾವುದೇ ರೀತಿಯಿಂದನೂ ಚೇಂಜ್ ಆಗಿಲ್ಲ. ಪ್ರೀವಿಯಸ್ ಕ್ವಾರ್ಟರ್ ಅಲ್ಲೂ 20 ಫಂಡ್ ಹೌಸಸ್ ಇತ್ತು, ಈಗಲೂ ಕೂಡ 20 ಫಂಡ್ ಹೌಸಸ್ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಇನ್ನು ಪ್ರಮೋಟರ್ಸ್ ಯಾವುದೇ ರೀತಿಯ ಚೇಂಜ್ ಇಲ್ಲ, ಮ್ಯೂಚುವಲ್ ಫಂಡ್ಸ್ ಅಲ್ಲೂ ಯಾವುದೇ ರೀತಿಯ ಚೇಂಜ್ ಇಲ್ಲ, ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಅಲ್ಲೂ ಕೂಡ ಯಾವುದೇ ರೀತಿಯ ಚೇಂಜ್ ಇಲ್ಲ. ಇದೊಂದು ಅಡ್ವಾಂಟೇಜ್ ಆಗಿರುತ್ತೆ ಈ ಪರ್ಟಿಕ್ಯುಲರ್ ಸ್ಟಾಕ್ ಗೆ. ಸೊ ಅಟ್ ಪ್ರೆಸೆಂಟ್ ನಾವು ನೋಡೋದಾದ್ರೆ, ಇಂಡಿಯನ್ ರೈಲ್ವೆ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ 143 ರೂಪೀಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ನಿಮ್ಗೆಲ್ಲ ನೆನಪಿರುತ್ತೆ, IRFC ಅನ್ನೋದು 52 ವೀಕ್ ಹೈ ಪ್ರೈಸ್ ಬಂದು ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗಿತ್ತು. ಆಲ್ಮೋಸ್ಟ್ 200 ರೂಪೀಸ್ 30 ರೂಪೀಸ್ ಅಲ್ಲಿ IRFC ಅನ್ನೋದು 52 ವೀಕ್ ಹೈ ಮತ್ತೆ ಆಲ್ ಟೈಮ್ ಹೈ ಆಗಿರುತ್ತೆ. ಅದಾದ್ಮೇಲೆ ಒಂದು ರ್ಯಾಪಿಡ್ ಆಗಿ ಫಾಲ್ ಅನ್ನ ನೋಡೋದಕ್ಕೆ ಸಿಕ್ತು. ಆಲ್ಮೋಸ್ಟ್ 130 ರೂಪೀಸ್ ವರೆಗೂ ಕೂಡ ಸ್ಟಾಕ್ ಫಾಲ್ ಆಗಿದೆ. 44% ಡೌನ್ ಆಗಿದೆ ಅಂತ ಹೇಳ್ಬೋದು. ಇವಾಗ ಸದ್ಯಕ್ಕೆ 143 ರೂಪೀಸ್ ಅಲ್ಲಿ ಟ್ರೇಡ್ ಆಗ್ತಾ ಇದ್ರು ಕೂಡ ಒಂದು ಫ್ಲಾಟ್ ಮೊಮೆಂಟಮ್ ಅನ್ನ ನಾವು ನೋಡ್ತಾ ಇದ್ದೀವಿ. ಸೊ ರೀಸೆಂಟ್ ಆಗಿ ಇವರ ಲಾಸ್ಟ್ ಒಂದು 2 ಕ್ವಾರ್ಟರ್ ಇಂದ ಕೂಡ ಯಾವುದೇ ರೀತಿಯ ಬೆಳವಣಿಗೆ ಇಲ್ಲ. ಕಂಪನಿಯ ಪ್ರಾಫಿಟ್ಸ್ ಅಲ್ಲಿ ಇರ್ಬೋದು, ಕಂಪನಿಯ ರೆವೆನ್ಯೂಸ್ ಅಲ್ಲಿ ಇರ್ಬೋದು, ಎಲ್ಲ ಕೂಡ ಫ್ಲಾಟ್ ಆಗಿರೋದ್ರಿಂದ ಆ ಕಂಪನಿಯ ಫಂಡಮೆಂಟಲ್ಸ್ ಅನ್ನೋದು ಕೂಡ ಅಷ್ಟೊಂದು ಸ್ಟ್ರಾಂಗ್ ಇಲ್ಲದೆ ಹೋಗ್ತಾ ಇರೋ ಕಾರಣಕ್ಕೆ ಮೊಮೆಂಟಮ್ ಅಲ್ಲೂ ಕೂಡ ಫ್ಲಾಟ್ ಆಗಿ ಟ್ರೇಡ್ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಓವರ್ ಆಲ್ ಆಗಿ ನಾವು ನೋಡೋದಾದ್ರೆ 230 ರೂಪೀಸ್ ಅನ್ನೋದು ಏನಿದೆ, ಈ ಪರ್ಟಿಕ್ಯುಲರ್ ರೇಂಜ್ ಅಲ್ಲಿ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅವರು ತುಂಬಾನೇ ಸ್ಟ್ರಗಲ್ ಪಡ್ತಾ ಇರ್ತಾರೆ ಈಗ. ಸೊ ಓವರ್ ಆಲ್ ಆಗಿ 230 ರೂಪೀಸ್ ಐ ಅಲ್ಲಿ ಟ್ರೇಡ್ ಮಾಡಿರೋರು ಎಲ್ಲರೂ ಕೂಡ ಈಗ ಸ್ವಲ್ಪ ಪೇಷನ್ಸ್ ಇಂದ ಇರಬೇಕಾಗತ್ತೆ. ಇಂಡಿಯನ್ ರೈಲ್ವೆ ಫೈನಾನ್ಸ್ ಅಲ್ಲಿ ಇಷ್ಟು ಮಟ್ಟಕ್ಕೆ ಫಾಲ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅನ್ಫಾರ್ಚುನೇಟ್ಲಿ ಅವರ ಕಂಪನಿಯ ರಿಸಲ್ಟ್ಸ್ ಏನಿದೆ ಅದು ಕೂಡ ಅಪ್ ಟು ದ ಮಾರ್ಕ್ ಇರದೇ ಇರೋ ಕಾರಣಕ್ಕೆ ಈ ಸ್ಟಾಕ್ ಅಲ್ಲಿ ಇಷ್ಟೊಂದು ಫಾಲ್ ನೋಡೋದಕ್ಕೆ ಸಿಕ್ತು. ಅದಾದ್ಮೇಲೆ ನಿಫ್ಟಿಯಲ್ಲೂ ಕೂಡ ಅಷ್ಟೇ, ನಿಫ್ಟಿ ಕೂಡ ರಿವರ್ಸಲ್ ಆಗ್ತಾ ಇದೆ.
ಸೊ ನಿಫ್ಟಿ ಕೂಡ ಡೌನ್ ಅಲ್ಲಿ ಇರೋದ್ರಿಂದ ರೈಲ್ವೆ ಸೆಕ್ಟರ್ಸ್ ಎಲ್ಲಾ ಸ್ಟಾಕ್ಗೂ ಕೂಡ ಅದು ಎಫೆಕ್ಟ್ ಆಗ್ತಾ ಇದೆ. ರೈಲ್ವೆ ಸೆಕ್ಟರ್ ಅಂತಾನೆ ಅಲ್ಲ, PSU ಸ್ಟಾಕ್ಸ್, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್, ಎಲ್ಲಾ ಸ್ಟಾಕ್ಸ್ ಕೂಡ ಫಾಲ್ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಇವಾಗ ಇಂಡಿಯನ್ ರೈಲ್ವೆ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ನ ಒಂದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅನ್ನ ನಾವು ನೋಡೋದಾದ್ರೆ ₹128 ಏನಿದೆ, ಇಲ್ಲಿಂದ ಸ್ಟಾಕ್ ಅಲ್ಲಿ ಒಂದು ರಿವರ್ಸಲ್ ಅನ್ನೋದು ನಾವು ನೋಡ್ತಾ ಇದ್ದೀವಿ. ಸೊ ಈ ₹128 ಅನ್ನೋದು ನಮಗೆ ಮೇಜರ್ ಸಪೋರ್ಟ್ ಝೋನ್ ಆಗಿರುತ್ತೆ. ಸೊ ಈ ರೇಂಜ್ ನ ಯಾವುದೇ ಕಾರಣಕ್ಕೂ ಬರುವಂತಹ ದಿವಸದಲ್ಲಿ ಬ್ರೇಕ್ ಮಾಡಬಾರ್ದು. ಸೊ ಇದೊಂದು ಕ್ರೂಷುವಲ್ ಝೋನ್ ಆಗಿರುತ್ತೆ IRFC ಸ್ಟಾಕ್ಗೆ. ಅದೇ ರೀತಿ ಇನ್ನು ಸ್ಮಾಲ್ ರೆಸಿಸ್ಟೆನ್ಸ್ ಆಗಿರುವಂತಹ ₹154 ಅನ್ನ ಏನಾದ್ರೂ ಇದು ಬ್ರೇಕ್ ಮಾಡಿದ್ರೆ ನಾವು ನೆಕ್ಸ್ಟ್ ಲೆವೆಲ್ ಆಗಿ ₹167 ಅನ್ನ ನೋಡಬಹುದು. ಸೊ ಆಸ್ ಆಫ್ ನಾವು ನೋಡೋದಾದ್ರೆ ₹135 to ₹128 ರೇಂಜ್ ಏನಿದೆ, ಇದು ಸ್ಟ್ರಾಂಗ್ ಸಪೋರ್ಟ್ ಆಗಿರುತ್ತೆ. ಅದೇ ರೀತಿ ಹೈಯರ್ ಲೆವೆಲ್ ಅಲ್ಲಿ ₹153 ಅನ್ನೋದು ಸ್ಮಾಲ್ ರೆಸಿಸ್ಟೆನ್ಸ್ ಆಗಿದ್ರೆ, ಇದನ್ನ ಬ್ರೇಕ್ ಮಾಡಿದ್ರೆ ಒಂದು ಹೈಯರ್ ರೆಸಿಸ್ಟೆನ್ಸ್ ಆಗಿ ₹167 ಇರುತ್ತೆ. ಸೊ ಈ ಎಲ್ಲವನ್ನ ಬ್ರೇಕ್ ಮಾಡಿದ್ರೆ ಈ ಸ್ಟಾಕ್ ಅಲ್ಲಿ ಮತ್ತೆ ಒಂದು ಚೇತರಿಕೆಯನ್ನ ಕಾಣಬಹುದು. ಇಲ್ಲಿಂದ ಒಂದು ಒಳ್ಳೆ ಮೊಮೆಂಟಮ್ ಅನ್ನು ಕೊಟ್ರೆ ₹190-200 ತನಕ ಕೂಡ ನಾವು ನಿಯರ್ ಟರ್ಮ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಈ ಸ್ಟಾಕ್ ಅಲ್ಲಿ ಅಂತ ಹೇಳ್ಬೋದು. ಬಟ್ ಇಲ್ಲಿ ಇನ್ನೊಂದು ನಾವು ಗಮನಿಸಬೇಕಾಗಿರೋ ವಿಷಯ ಏನು ಅಂದ್ರೆ, ಇದೆ ಫೆಬ್ರವರಿ 1ನೇ ತಾರೀಕು ಬಜೆಟ್ ಅನ್ನೋದು ಇದೆ. ಬಜೆಟ್ ಅಲ್ಲಿ ರೈಲ್ವೆ ಸೆಕ್ಟರ್ ಗೆ ಯಾವ ರೀತಿ ಫಂಡ್ ಅಲೋಕೇಶನ್ ಆಗುತ್ತೆ ಅನ್ನೋದು ಕೂಡ ತುಂಬಾ ಮುಖ್ಯ ಆಗಿರುತ್ತೆ. ಸೊ ರೈಲ್ವೆ ಸೆಕ್ಟರ್ ಗೆ ಫಂಡ್ ಅಲೋಕೇಶನ್ ಚೆನ್ನಾಗಾಯ್ತು, IRFC ಸ್ಟಾಕ್ ಗೆ ಅದರಿಂದ ಅಡ್ವಾಂಟೇಜ್ ಆಯ್ತು ಅಂದ್ರೆ ಈ ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ ಒಂದೊಳ್ಳೆ ರ್ಯಾಲಿ ಅಂತೂ ಬರೋ ಚಾನ್ಸಸ್ ಇರುತ್ತೆ. ಡಿಪೆಂಡಿಂಗ್ ಆನ್ ದ ಮಾರ್ಕೆಟ್ ಬಿಹೇವಿಯರ್, ಡಿಪೆಂಡಿಂಗ್ ಆನ್ ದ ಬಜೆಟ್ ಅನ್ನೋದು ಮತ್ತೆ ಅಲೋಕೇಶನ್ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಹೋದ ಸಲ ಅಂತೂ ರೈಲ್ವೆ ಸೆಕ್ಟರ್ ಗೆ ಯಾವುದೇ ರೀತಿಯ ಫಂಡ್ ಅಲೋಕೇಶನ್ ಅನ್ನ ಚೆನ್ನಾಗಿ ಮಾಡಿಲ್ಲ. ಹೋದ್ಸಲ ಬಜೆಟ್ ಅಲ್ಲಿ ರೈಲ್ವೆ ಸೆಕ್ಟರ್ ವೀಕ್ ಆಯ್ತು ಅಂತ ಹೇಳ್ಬೋದು. ಸೊ ಆಗ ಬಿದ್ದಿರುವಂತಹ ರೈಲ್ವೆ ಸ್ಟಾಕ್ಸ್ ಇನ್ನು ಚೇತರಿಕೆಯನ್ನ ಕಾಣೋದಕ್ಕೆ ಆಗ್ತಾನೆ ಇಲ್ಲ. ಈ ಸಲ ಬಜೆಟ್ ಅಲ್ಲಾದ್ರೂ ರೈಲ್ವೆ ಸೆಕ್ಟರ್ ಸ್ಟಾಕ್ ಗೆ ಒಂದೊಳ್ಳೆ ಫಂಡ್ ಅಲೋಕೇಶನ್ ಕೊಟ್ಟು ಒಂದೊಳ್ಳೆ ಪ್ರಾಜೆಕ್ಟ್ಸ್ ನ ಬಿಡುಗಡೆ ಮಾಡಿದ್ರೆ ರೈಲ್ವೆ ಸೆಕ್ಟರ್ ಸ್ಟಾಕ್ಸ್ ಅನ್ನೋದು ಮೇಲೆ ಹೋಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಯಾರೆಲ್ಲ ಹೈಯರ್ ರೇಂಜ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೀರಾ, ನಿಮ್ಗೆ ಬಜೆಟ್ ಡೇ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಪಾಸಿಟಿವ್ ನ್ಯೂಸ್ ಏನಾದ್ರು ರೈಲ್ವೆ ಸೆಕ್ಟರ್ ಸ್ಟಾಕ್ಸ್ ಬಂದ್ರೆ ಆಗ ನೀವು ಡಿಪ್ಸ್ ಅಲ್ಲಿ ಬೈ ಮಾಡೋದು ಬೆಟರ್ ಆಗಿರುತ್ತೆ, ಆವರೇಜ್ ಮಾಡ್ಕೊಳ್ಳೋದು ಬೆಟರ್ ಆಗಿರುತ್ತೆ. ಇನ್ ಕೇಸ್ ರೈಲ್ವೆ ಸೆಕ್ಟರ್ ಸ್ಟಾಕ್ ಗೆ ಏನು ಬೆನಿಫಿಟ್ ಸಿಗ್ಲಿಲ್ಲ ಅಂದ್ರೆ ನೀವು ಆಗ ನಿಮ್ಮ ಡಿಸಿಷನ್ ಅನ್ನ ತಗೊಂಡು ರಿಸ್ಕ್ ರಿವಾರ್ಡ್ ರೇಷಿಯೋ ಪ್ರಕಾರ ನೀವು ಆ ಸ್ಟಾಕ್ ಅಲ್ಲಿ ಹೋಲ್ಡ್ ಮಾಡ್ಬೇಕಾ ಅಥವಾ ಎಕ್ಸಿಟ್ ಆಗ್ಬೇಕಾ ಅನ್ನುವ ಡಿಸಿಷನ್ ಅನ್ನ ತಗೋಬೇಕಾಗತ್ತೆ. ಅದೇ ರೀತಿ ಹೊಸ ಇನ್ವೆಸ್ಟರ್ಸ್ ಈ ಸ್ಟಾಕ್ ಅಲ್ಲಿ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ಕೊಂಡಿರ್ತೀರಾ, ನಿಮ್ಗೆ ಆಲ್ರೆಡಿ ಆಲ್ಮೋಸ್ಟ್ 40% ಅಷ್ಟು ಡೌನ್ ಅಲ್ಲಿ ಸ್ಟಾಕ್ ಸಿಗ್ತಾ ಇದೆ. ಸೊ ಒಂದೊಳ್ಳೆ ಆಪರ್ಚುನಿಟಿ ಅಂತೂ ಕಾದಿದೆ. ಬಟ್ ರೈಲ್ವೆ ಬಜೆಟ್ ದಿವಸ ಸ್ವಲ್ಪ ಹುಷಾರಾಗಿ ಈ ಸ್ಟಾಕ್ ಮೇಲೆ ಫೋಕಸ್ ಮಾಡಿ, ಈ ಸ್ಟಾಕ್ ಮೇಲೆ ಸ್ಟಡಿ ಮಾಡಿ, ಅವಾಗ ನಿಮ್ಗೆ ಒಂದೊಳ್ಳೆ ಆಪರ್ಚುನಿಟಿ ಸಿಗುವ ಚಾನ್ಸಸ್ ಇರುತ್ತೆ ಎಂಟ್ರಿ ಆಗೋದಕ್ಕೂ ಅಥವಾ ಅವಾಯ್ಡ್ ಮಾಡೋದಕ್ಕೂ. ಹೋಪ್ ಈ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಇದೇ ರೀತಿ ಸ್ಟಾಕ್ ಮಾರ್ಕೆಟ್ ಆನ್ ಟೈಮ್ ಅಪ್ಡೇಟ್ಸ್ಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರೋತ್ಸಾಹ ನೀಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ನಮಸ್ತೆ, ಜೈ ಕರ್ನಾಟಕ.